ಅವರಿಗೆ ನಮ್ಮ 112ಗೆ ಕಾಲ್ ಮಾಡಿದೆ ಸರ್. ಅವರು ಬರ್ತಾರೆ ಅಂತ ಹೇಳಿದ್ರು. 112 ಜೊತೆ ದೇವರಾಜ್ ಸರ್ ಬಂದಿದ್ರು. ಏನಮ್ಮ ನಿಂದಿದೆ ಆಯ್ತಾ, ಯಾವಾಗಲೂ ನಿನ್ನೆ ಕೂತ್ಕೊಳ್ಳೋಕ್ಕೆ ನೀನು ಒಂದೇ ಕೇಸ, ನಿನ್ನೊಬ್ಳನ್ನೇ ನೋಡ್ಕೊತ ಕೂತ್ಕೊಂಡಿರ್ತೀವ ಅಂತ ಪೊಲೀಸವರು ಅವ್ರ ಕಡೆಗೆ ಇದು ಮಾಡಿದ್ರು. ಅವರು ಸರಿ ಹಂಗಂದ್ರು ಸರ್ ಹಿಂಗಂದ್ರು ಅಂದಿದ್ದಕ್ಕೆ ನಿಂದೆ ತಪ್ಪು ಕಣಮ್ಮ, ಆಸ್ಪತ್ರೆಗೆ ಹೋಗ್ಬಾರಮ್ಮ ಅಂತಾರೆ ಸರ್. ಅಲ್ಲಿಬ್ರು ಪೊಲೀಸವ್ರು ಬಂದಿದ್ರು ಅವ್ರ ಜೊತೆ. ಸರ್ ನಾನು ಫೋನ್ ಹೊಡ್ದಾಕವ್ರೆ, ನಿಮ್ಮ ಕೈ ಮುಗಿತೀನಿ, ಫೋನ್ ಕೊಡಿ ಸರ್, ನಮ್ಮ ತಂದೆಗೆ ಫೋನ್ ಮಾಡ್ತೀನಿ, ನಾನೊಬ್ಳೆ ಹಾಸ್ಪಿಟಲಿಗೆ ಹೋಗೋಕ್ಕಾಗಲ್ಲ ಅಂದರೆ ನಾವು ಕೊಡೋಕ್ಕಲ್ಲ ಕಣಮ್ಮ, ನಾವು ಕೊಡೋಕ್ಕಲ್ಲ ಅಂತ ಅಕ್ಕಪಕ್ಕ ಬಂದಿದ್ದ ಜನಗಳು ಯಾರು ಫೋನ್ ಕೊಡಲಿಲ್ಲ, ಪೊಲೀಸ್ನವ್ರು ಕೊಡಲಿಲ್ಲ. ಅವ್ರನ್ನ ಕರ್ಕೊಂಡು ಬರಲಿಲ್ಲ, ನನ್ನ ಕರ್ಕೊಂಡು ಹೋಗ್ಲಿಲ್ಲ. ನಾನು ಒಬ್ಳನ್ನೇ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಂದರು ಸರ್ ಬೈಕಲ್ಲಿ. ಸ್ಟೇಷನ್ಗೆ ಹೋದರೆ ಹಂಗೆ ಹೇಳ್ತೀಯ ಸರ್, SP ಕಂಪ್ಲೇಂಟ್ ಮಾಡ್ತೀಯಮ್ಮ, ಅವ್ರಿಗೆ ಫೋನ್ ಮಾಡ್ತೀಯಮ್ಮ, ಇವ್ರಿಗೆ ಫೋನ್ ಮಾಡ್ತೀಯ ಅಂತ ಅಂತಾರೆ ಸರ್. ಹೆಣ್ಮಕ್ಳಿಗೆ ಎಲ್ಲಿ ಸರ್ ಕಾನೂನು ಎಲ್ಲ ಇದೆ ಸರ್. ಹಾಡಾಗಲೇ ನನ್ನ ಸಾಯಿಸಕ್ಕೆ ಬಂದಿದ್ರು. ನಿಮ್ಮ ಕೈ ಮುಗಿತೀನಿ ಸರ್, ನಂಗಿರೋದು ಒಂದೊಂದೇ ಮನೆ. ಕೋರ್ಟಲ್ಲಿ ಕೇಸ್ ಹೊರತಕ್ಷಣ ಕೇಸ್ ಮೇಂಟೆನೆನ್ಸ್ ಕೇಸ್ ನಡೀತಾ ಸರ್. ನಂಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಏನು ಅವರೇ ಕಾರಣ. ನಿಮ್ಮ ಕೈ ಮುಗಿತೀನಿ, ಆ ಮನೇನ ಸೇರ್ಪಡು ಸರ್. ನನ್ನ ಕೋರ್ಟ್ ಮುಖ್ಯವಾಗೂ ನಂಗೆ ನ್ಯಾಯ ಸಿಗೋವರೆಗೂ ನಾನು ಅದೇ ಮನೇಲಿ ಇರಬೇಕು. ಆ ಮನೇನ ಮೊದಲು ಹೆಂಗಿತ್ತಾಗ ಸರಿ ಮಾಡಿಸ್ಕೊಡಿ ಸರ್. ನಂಗೆ ಹಿಂಗೆ ಮಾಡಿರೋರಿಗೆ ಶಿಕ್ಷೆ ಕೊಡಿ ಸರ್, ಅಷ್ಟೇ. ನಾನು ಕೇಳ್ಕೋದು ಕಾನೂನು ಸರಿ ಇಲ್ಲ ಸರ್. ಎಲ್ಲ ಲಂಚ ತಿಂತವ್ರೆ. ಅವ್ರ ಮಾತು ಹೇಳ್ಕೊಂಡು ಯಾರು ಬರ್ತಾ ಇರ್ತಿಲ್ಲ ಸರ್. ಅಷ್ಟೊಂದು ಗಲಾಟೆ ಆದ್ರೂ ಸ್ಟೇಷನಲ್ಲಿ ಮನೆ ಹತ್ರ ಒಬ್ಬರು ಬಂದಿಲ್ಲ ಸರ್. ರಕ್ತ ಹೋಯ್ತಿದ್ರಿ, ಯಾಕೆ ಹೊಡೆದಿದ್ದೀರಿ ಅಂತ ಕೇಳಲಿಲ್ಲ ಸರ್. ನಿಮಗೆ ನಿನ್ನ ಕೇಸ್ ಸರ್ ನಾವು ಬರೋಕ್ಕೆ ಅಂತ ಹೇಳಿ ಇದು ಮಾಡ್ತಿದ್ರು ಸರ್. ದಯವಿಟ್ಟು ಸರ್ ನಮ್ಮಯ್ಯ ಅಂತೀನಿ, ನಂಗೆ ನ್ಯಾಯ ಕೊಡಿಸಿ ಒಳ್ಳೆ ಪೊಲೀಸ್ ಅಧಿಕಾರಿಗಳಿಂದ. ಅಲ್ಲ ಕಂಪ್ಲೇಂಟ್ ಅವ್ರು ಕೊಟ್ಟು ಸೈನ್ ಆಗ್ತಲ್ಲ, ಹೆಂಗಣ ಕೊಡ್ತಾರೆ ಕಂಪ್ಲೇಂಟ್? ಆಯ್ತು ಹೇಳೋಣ, ಆಯ್ತು ಹೇಳೋಣ, ಆಯ್ತು ಹೇಳೋಣ, ಈಗ ಕೇಳ್ಕತ್ತಿದ್ವಿ ಹೇಳೋಣ. ಇದಕ್ಕಿಂತ ಮುಂಚೆ ಇವ್ರು ಅದಕ್ಕೆ ಇವ್ರು ಹೇಳ್ತಾರೆ ಸುಮ್ಮಿಂತ ಮಾತಾಡಿ. ಕಂಪ್ಲೇಂಟು ರೈಟಿಂಗ್ ಎಲ್ಲ ವಿಪಕ್ಷನ ಕೈಯಲ್ಲಿ ಬಂದು ಕೊಡ್ತಾವಳೆ, ಅದು ಸೈನ್ ಹಾಕಿಲ್ಲ. ಆಯ್ತು, ಬಂದು ಆಸ್ಪತ್ರೆ ನೀವೇ ಕಳಿಸ್ಕೊಟ್ರಿ. ಹೌದು, ಪ್ರಸ್ತುತ ನೀವೆಲ್ಲ ಸೇರಿ ಆಸ್ಪತ್ರೆಗೆ ಹೋಗಿ ನೀವು ಕಳಿಸ್ತಿಲ್ವಾ? ನೀವೇ ಮಧ್ಯಾಹ್ನ ಆಸ್ಪತ್ರೆಗೆ ಹೋಗಮ್ಮಂತ ಹೇಳಿದ್ರಲ್ಲ. ಅವಳು ಶಿವನ ಹೇಳಿ ಆಸ್ಪತ್ರೆಗೆ ಹೋಗಮ್ಮಂತ ಕಳಿಸ್ಕೊಟ್ರು. ಆಯ್ತು, ಅದಕ್ಕೀಗ ನಾನು ಅವನು ಕರ್ಕೊಂಡ್ಬಂದು ಕೂರ್ಸಿದ್ದೀನಿ. ಅವರು ಇದಾರೆ, ಇವ್ರು ಕರೆದ್ಬಿಟ್ಟು 2 FIR ಮಾಡ್ತೀನಿ ನಾನು. ಆಯ್ತು, 2 FIR ಮಾಡ್ಬೇಕು ಅಂದ್ರೆ ಇವ್ರದ್ದು ಈ ಪೆನ್ ಕಂಪ್ಲೇಂಟ್ ರೈಟಿಂಗ್ ಅಲ್ಲಿ ಕೊಟ್ಟಿರೋದ್ರಿಂದ ಈ ಪೆನ್ನಿಗೆ ಸೈನು ಅಗತ್ಯ ಇದೆ. ಆಯ್ತು, ಅದು ಕಂಪ್ಯೂಟರ್ ಅಲ್ಲಿ ಈ ಸೈನ್ ಅಗತ್ಯ ಇದೆ. ಆಯ್ತು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಆಟೋ ಕರ್ಕೊಂಡ್ ಬಂದಿದ್ದೀನಿ. ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಹಾಕಿಸ್ಬಿಟ್ಟು ಕಳಿಸ್ಕೊಡ್ತೀನಿ. ಈಗ ಒಂದ್ ನಿಮಿಷ ದೇವಜನ, ನಿಮ್ಮ ಕಾನೂನು ಪ್ರಕಾರ ನಮಗೆ ಕಾನೂನು ಗೊತ್ತಿಲ್ಲ, ಪತ್ರಕರ್ತರು ಕಾನೂನು ಗೊತ್ತಿಲ್ಲ. ನೀವು ಹೇಳ್ತಿರಲ್ವಾ, ನಾನು ಈಗ ಕಾನೂನು ಕೇಳ್ತೀನಿ. ನಿಮ್ಮ ಸ್ಟೇಷನ್ಗೆ ಆ ಹುಡುಗಿ ಎಷ್ಟು ಗಂಟೆಗೆ ಬಂತು? CC ಕ್ಯಾಮ್ರಾ ಇದೆಯಾ? ಫುಟೇಜ್ ತೆಗಿಸಿ. ಆಗ ನೀವೇನ್ ಮಾಡಿದ್ರಿ? ಅವಾಗ ಕಂಪ್ಲೇಂಟ್ ಸೈನ್ ಹಾಕಿಸ್ಕೊಂಡಿಲ್ಲ. ಆಗ ಏನ್ ಮಾಡ್ತೇನೆ? ಕಂಪ್ಲೇಂಟ್ ಇಸ್ಕೊಂಡ್ರೆ ಯಾರು ಇಸ್ಕೊಂಡ ಸೈನ್ ಹಾಕಿಸ್ಕೊಳ್ಳಿಲ್ಲ? ಅಲ್ಲ, ನೀವು ಚೆಕ್ ಮಾಡ್ಕೊಂಡ್ರೆ ಮತ್ತೆ ಕಂಪ್ಲೇಂಟ್ ಏನ್ ಓದಿದ್ರಿ? ನೀವು ಕಂಪ್ಲೇಂಟ್ ಏನ್ ಓದಿದ್ರಿ ಮತ್ತೆ ಚೆಕ್ ಮಾಡ್ದಲ್ಲ? ಈಗ ಸರಿ, ಆ ಕಂಪ್ಲೇಂಟ್ ಅಲ್ಲಿ ಇರ್ಲಿ. ಈಗ ಇಲ್ಲಿಂದ ಹಾಸ್ಪಿಟಲ್ ಇನ್ಫಾರ್ಮೇಶನ್ ಬಂದೈತಲ್ವಾ? ಈಗ ನೀವು ಇಲ್ಲಿ ಬಂದು ಇಲ್ಲಿ ಹೇಳಿಕೆ ತಗೊಂಡ್ರ? ಹಾಸ್ಪಿಟ್ಲಿಗೆ ಬಂದು ನೀವು ಆ ಕಂಪ್ಲೇಂಟ್ ಬಿಡಿ ಅಣ್ಣ, ಆ ಕಂಪ್ಲೇಂಟ್ ಬೇಡ. ಈಗ ಆ ಕಂಪ್ಲೇಂಟ್ ಬೇಡ, ನೀವು ಇಲ್ಲಿ ಹೇಳ್ತೀನಿ ಕೇಳಿ ಅಣ್ಣ. ಈಗ ಇಲ್ಲಿ ಬಂದ್ರೆ ತಗೊಂಡ್ರ? ನೀವು ಬಂದು ತಗೊಂಡ್ರ? ಈಗ ಆಯ್ತದ ಬಿಡಿ, ಫಸ್ಟ್ ಈಗ ಆಯ್ತದ ಬಿಡಿ, ಸೈನ್ ಹಾಕಿಲ್ಲ ಅಲ್ವಾ? ನೀವು ಬಂದು ಹೇಳ್ಕೆ ಸೈನ್ ಹಾಕ್ಸ್ಕೊಳ್ಳಿ ಇಲ್ಲಿ. ಬಂದ್ ಹಾಕ್ಸ್ಕೊಳ್ಳಿ, ಮುಗ್ದೋಯ್ತು ಅಷ್ಟೇ. ಮಾಡಿ ಅಣ್ಣ, ನಾವು ನೋಡಿ ಅಣ್ಣ, ನಾವು ನಿಮ್ಗೆ ಗೊತ್ತಿದೆ ಅಂದ್ಮೇಲೆ, ಈಗ ನಿಮ್ಗೆ ಗೊತ್ತಿದೆ ಅಂದ್ಮೇಲೆ ಈಗ ನೀವು ಆಯ್ತಣ್ಣ ಅವ್ರ ಮನೆ ಹತ್ರ ಹೋದ್ಮೇಲೆ ಹುಡುಗಿ ಕಂಪ್ಲೇಂಟ್ ಅದ ಒಂದೇ ಕಂಪ್ಲೇಂಟ್ ತಗೋಬೇಕಂದ್ರೆ ಕಂಪ್ಲೇಂಟ್ ತಗೊಂಡಾಗ ಸೈನ್ ನೋಡ್ಬೇಕು ತಾನೆ. ಕಂಪ್ಲೇಂಟ್ ವೆರಿಫೈ ಮಾಡಿಲ್ಲ, ಕಂಪ್ಲೇಂಟ್ ವೆರಿಫೈ ಮಾಡಿದ್ರೆ ಸೈನ್ ಗೊತ್ತಾಗೋದು. ಈಗ ಎಫ್ಐಆರ್ ಮಾಡಕ್ ಹೋಗ್ಬೇಕಿಲ್ಲ, ಎಫ್ಐಆರ್ ಮಾಡ್ಬೇಕು. ಅಲ್ಲ, ಕಂಪ್ಲೇಂಟ್ ಏನ್ ಕೊಟ್ಟವ್ರ ಅಂತ ನೀವು ನೋಡಿಲ್ಲ ಅಂದ್ರೆ ಏನ್ ಸೈನ್ ಅಲ್ಲಿ ಹಾಕ್ಸ್ಕೊತೀರಾ ನೀವು? ಅಡ್ಮಿಟ್ ಆದ್ಮೇಲೆ ಯಾಕೆ ಬಂದ್ರೆ ನಿಮಗೆ 112 ಇಂದ ಕಾಲ್ ಬಂತು? ನೀವು ಅಡ್ಮಿಟ್ ಆದ್ಮೇಲೆ ಯಾಕೆ ಬಂದ್ರೆ ಹೇಳ್ಬೇಕು ನೀವು. ಕಂಪ್ಲೇಂಟ್ ತಗೊಂಡಾಗಲೇ ಮಾಡ್ಕೊಳ್ಳಿದ್ರು. ಕಾನೂನು ಹಂಗಾಯ್ತು ಹಂಗಾರೆ. ಏನ ಹೆಸರು? ನನ್ನ ಹೆಸರು
ಎಷ್ಟು ವರ್ಷ? ಬೇಗ 5 ವರ್ಷ ನಿನಗೆ ಎಷ್ಟು ವರ್ಷ? ನಂಗೆ 23 ಯಾವ ಕ್ಲಾಸ್ತು? ನಮ್ಮ ಏನಾಯ್ತು ಇವತ್ತು? ನಾನು ಉತ್ಸವದ ಕೆಲಸ ಮಾಡಿ ಮಧ್ಯಾಹ್ನ ಬಂದಿದ್ದೆ. ಅಷ್ಟೊತ್ತಿಗೆ ಮತ್ತೆ ಭಾಗಮ್ಮ ಮತ್ತೆ ಅವಳ ಮನೆಗೆ ಹೋಗಿ ನನ್ನ ಅತ್ತಿಗೆ ಗೀತ ನನ್ನ ಪೂರ್ತಿ ಮನೆ ಮೇಲಿಂದ ಟೆರೆಸ್ ಮೇಲೆ ನೋಡಿದಾಗ ಮನೆ ಬೀಗ ಹಾಕಿದ್ರು. ನನಗೂ ಬೀಗ ಹಾಕಿತ್ತು, ಅವರು ಬೀಗ ಹಾಕೊಂಡು ಮಗು ಒಟ್ಟಸಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ, ಅವ್ರು ಬೇಗ ಬರ್ತಿಲ್ಲ. ಅದಕ್ಕೋಸ್ಕರ ನಾನು ಬೀಗ ಹೊಡೆದೆ. ಅವ್ರು ಹಾಕಿರೋ ಬೀಗ ಹೊಡೆದೆ. ಕೇಳಿದ್ದಕ್ಕೆ ಹೊಟ್ಟೆ ಬೀಳ್ತೈತೆ, ಯಾಕೆ ಬೀಗ ಹಾಕಿದ್ದೀರಾ ಅಂತ ಕೇಳಿದ್ದೆ. ನಿಮ್ಮ ಅಪ್ಪನ ಮನೆ ಅಲ್ಲ, ನಮ್ಮ ಅಪ್ಪನ ಮನೆ, ನನ್ನ ಹೆಸರು ಬಂದವರೇ ಖಾಲಿ ಮಾಡೋರು. ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಆದ್ಮಿ ಜ್ಯೋತಿ ಫೋನ್ ತೆಗೆದು ನನಗೆ ನಮ್ಮ ಅತ್ತಿಗೆ ಜ್ಯೋತಿ ಮತ್ತೆ ಹನ್ನೆರಡು ಲೋಕೇಶ್ ಹೊಡೆದ್ರು ಮನೆಗೆ ಇಟ್ಕೊಂಡು. ಅಂತಿಲು ನಾನು ಹೋಗ್ಲಿಲ್ಲ. ಒಂದು ಪೈಪು ನನ್ನ ಮನೆ ಮೇಲೆ ಒಂದು ಪೈಪ್ ಇತ್ತು. ಆ ಪೈಪಲ್ಲಿ ಮತ್ತೆ ಒಂದು ಬಿಟ್ಟು ಐದುಗಳಲ್ಲಿ ಕೈಯಲ್ಲಿ ಎಲ್ಲ ಹೊಡೆದು ಕೈಯಲ್ಲಿರೋ ಬಳೆ ಎಲ್ಲ ಹೊರದೋಗಿ ರಕ್ತ ಬಂದ್ಕೊಂಡೈತೆ. ಒಟ್ಟು ನಾನು ಹೇಳಿದೆ, ಎಲ್ಲ ಮಾತಾಡಿ ತೀರ್ಮಾನ ಮಾಡ್ಕೊಳ್ಳೋಣ ಅಂದಿದ್ದಕ್ಕೆ, ಈಗ ಸತ್ತಾದ ಸರಿ ನಿಮ್ಮ ಮನೆ ಖಾಲಿ ಮಾಡಿಸ್ತೀವಿ, ನನಗೆ ಬರ್ಕೊಟ್ಟಾರೆ ಮನೆ ಖಾಲಿ ಮಾಡು, ನೀನು ನೋಡ್ತಾನೆ ಅದೇ ನಿಮ್ಮ ಗಂಡಂತ ಕಿತ್ಕೋ ಅಂತ ಇಲ್ಲಿ ಅವರಿಗೆ ಹೇಳಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ರೆ ಸೈನ್ ಬೇಕು. ಈ ಪೆನ್ ಸೈನ್ ಐತೆ, ಈ ಪೆನ್ ಸೈನ್ ಹಾಕ್ಬೇಕು. ಈ ಪೆನ್ ಒತ್ಕೊಬರ್ಲ ಏನು ನಮಗೆ ಅದು ಬೇಕಾದ್ರೆ ಒತ್ಕೊಬರ್ಬೇಕಾ ಹೇಳಿ ವಿಡಿಯೋ ಮಾಡೋಣ. ಒತ್ಕೊಬರ್ಬೇಕಾ ಹೇಳಿ ಅಷ್ಟೇ. ಏನಾದ್ರು ಕೇಳ್ತಾರೆ, ನಿಮ್ಗೆ ಏನ್ ಹೇಳ್ತಾರೆ ಅದು ಕೇಳ್ತೀನಿ. ಕರ್ಕೊಬರಲ್ಲ, ಎಲ್ಲಿ ಕರ್ಕೊಬರ್ಬೇಕು ಹೊಡ ಹೊಡಿಯ ಇಲ್ಲಿ ನೋಡಿ ಸರ್. ನಿಮ್ಗೆ ಏನಾರು ಮಾಡ್ಕೊಳ್ಳಿ, ನಿಮ್ಗೆ ಏನು ನಿಮ್ದು ಐತೆ ಕಾನೂನು ಐತೆ ಅದು ಮಾಡಿ. ಬೇರೆ ಏನ್ ಕೇಳ್ತಲ್ಲ, ಅಲ್ಲಿ ಬರೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಲ್ಲಿ ಮಾಡೋಕ್ಕಾಗತ್ತೆ ಮಾಡಿ. ಇಲ್ಲ ಆಗಲ್ಲ ಅಂದ್ರೆ ಹಿಂಗೆ ಐತೆ ಬರ್ಬಿಟ್ಟು ಕಳಿಸಿ. ಅದು ಬೇರೆ ಅದೇನು ನಿಮ್ಮ ಕೈಲಿ ಏನಾಗುತ್ತೆ ಅದು ಮಾಡಿ ಸರ್. ಬೇರೆ ನಮಗೆ ಗೊತ್ತಿಲ್ಲ ಸರ್. ನಾನು ಒಟ್ಟಳ್ಳಿ ಸರ್. ಈಗ ಹುಡುಗಿಗೆ ಬೈಕಲ್ಲಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ಬಿಡ್ತೀರಾ? ಮತ್ತೆ ಇನ್ನೆಲ್ಲಿ ಯಾರು ಆಟೋದಲ್ಲಿ ಸೈನ್ ಹಾಕಿ ಸೈನ್ ಹಾಕಿ ಮತ್ತೆ ಆಟೋದಲ್ಲಿ ಎಲ್ಲಿ ಕರ್ಕೊಂಡು